ನೀವು ಸ್ಕೂಲ್ ಮೇಸ್ಟ್ರು ನೋಡಿ, ಸ್ಕೂಲ್ ಮೇಸ್ಟ್ರು ಏನಾರು ಹೊಡೆದ್ರೆ ಮಕ್ಕಳಿಗೆ ಅದಕ್ಕೊಂದು ಕೇಸ್ ಹಾಕ್ತಾರೆ. ಪೊಲೀಸ್ ಅವರು ಹೊಡೆದ್ರೆ ಅದಕ್ಕೊಂದು ಕೇಸ್ ಹಾಕ್ತಾರೆ. ಈಗ ಬೇರೆ ದೇಶಗಳಲ್ಲಿ ನೋಡ್ಕೊಂಡು ಬೇರೆ ದೇಶಗಳ ಕಾನೂನನ್ನ ನಾವು ಅಳವಡಿಸ್ಕೊಳಕ್ ಆಗಲ್ಲ. ಏನಕ್ಕೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಹೇಳ್ತೀನಿ ಕೇಳಿ. ಈಗ ಟ್ರಾಫಿಕ್ ಅಲ್ಲಿ ನೀವು ನಿಂತ್ಕೊಂಡು ಬುಕ್ ಮತ್ತೆ ಪೆನ್ನು ಹಿಡ್ಕೊಂಡು ನೀವು ಫೈನ್ ಆಗ್ತಾ ಇದ್ರೆ ಗೊತ್ತಿದ್ರು ಅವನು ಹೆಲ್ಮೆಟ್ ಇಲ್ಲದೆ ಓಡ್ತಾನೆ, ಸಿಗ್ನಲ್ ಪಾಸ್ ಮಾಡ್ಕೊಯ್ತಾನೆ. ಅದೇ ಲಾಠಿ ಹಿಡ್ಕೊಂಡು ಎರಡು ಬುಡಿ ಅವನಿಗೆ, ಬಾಕಿ ಇರೋರೆಲ್ಲ ಸರಿ ಆಯ್ತಾರೆ. ಇದು ನಮ್ಮ ಸಮಾಜ ಇರೋದು ಹಿಂಗೆ. ದಂಡಂ ದಶಗುಣಂ ಅಂತ ಹೇಳ್ತಾರೆ, 10 ಗುಣ ಮಾಡ್ತದೆ ಲಾಠಿ. ಇವ್ರು ಪೊಲೀಸ್ ಅವ್ರಿಗೆ ಲಾಠಿ ಕೊಟ್ಟಿರೋದು ಏನು ಆಯುಧ ಪೂಜೆ ಮಾಡ್ಕೊಂಡು ಇಟ್ಕೊಳಕ? ಇಲ್ಲ ಬ್ಯಾನ್ ಮಾಡ್ಬಿಡಿ ನೀವು. ಸರ್ಕಾರ ಲಾಠಿನೇ ಬ್ಯಾನ್ ಮಾಡಿ ಪೊಲೀಸ್ ಇಲಾಖೆಗೆ. ಲಾಠಿಯನ್ನು ಪೂಜೆ ಮಾಡಕ್ ಇಟ್ಕೊಂಡವ್ರ? ಅದನ್ನ ಎಲ್ಲಿ ಬಳಸಬೇಕು ಅಲ್ಲಿ ಬಳಸಬೇಕು, ರೀಸನಬಲ್ ಆಗಿ ಬಳಸಬೇಕು. ನಿಮಗೆ ಒಂದ್ ಮಾತು ಹೇಳ್ತೀನಿ ಕೇಳಿ. ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಅವನ ಜುರಿಸ್ಡಿಕ್ಷನ್ ಅಲ್ಲಿ ರೌಡಿ ಒಬ್ಬನೇ ಇರಬೇಕು. ಅವನು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ಬೇಕು. ಅವನನ್ನು ಬಿಟ್ಟು ಇನ್ನೊಬ್ಬ ರೌಡಿ ಶೀಟರ್ ಆ ಏರಿಯಾದಲ್ಲಿ ಇದಾನೆ ಅಂತ ಅಂದ್ರೆ ಇವನ್ ಅನಾಲೈಕ್, ಇವನ್ ಅನ್ಫಿಟ್ ಅಂತ. ಯಾರು? ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಅವನ್ ಅನ್ಫಿಟ್ ಆ ಏರಿಯಾದಲ್ಲಿ. ಅವನನ್ನು ಬಿಟ್ಟು ಇನ್ನೊಬ್ಬ ರೌಡಿ ಇದಾನೆ ಅಂದ್ರೆ ಇವನ ಚೇರಲ್ಲಿ ಕೂತ್ಕೊಳ್ಳಕ್ ಅನ್ಫಿಟ್. ಇದನ್ನ ಹೇಳ್ತೀನಿ ನಾನು, ಕಡ್ಡಾಯವಾಗಿ ಹೇಳ್ತೀನಿ ನಾನು. ಈ ಮೈನರ್ ಅಂತ ಕ್ರೈಮ್ ಅಂತ ಬಂದಾಗ ಶಿಕ್ಷೆನೂ ಕೂಡ ಕಡಿಮೆ ಇರುತ್ತೆ, ಜೊತೆಗೆ ತುಂಬಾ ಬೇಗನೆ ಹೊರಗಡೆ ಬರಬಹುದು ಅನ್ನೋ ಪ್ಲಾನ್ಗೆ ಒಂಥರ ಪ್ಲಾನ್ ಮಾಡಿ ಅವ್ರನ್ನ ಒಂದು ಪ್ರಕರಣ ಸಿಕ್ಕಿರೋದು ಈ ರೀತಿ ಆಗ್ತಾ ಇರ್ತದೆ. ಬಟ್ ಒಂದು ವೇಳೆ ಇವರು ಏನಾದ್ರು ತಪ್ಪು ಮಾಡಿಲ್ಲ ಅಂತಂದ ಸಂದರ್ಭದಲ್ಲಿ, ಒಂದು ವೇಳೆ ಯಾರೋ ಬೇರೆಯವರು ಮಾಡಿರೋ ಕೆಲಸಕ್ಕೆ ಇವ್ರ ಹೆಸರು ತಂದು ಸಿಕ್ಕಾಕ್ಸಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಅವ್ರನ್ನ ಹೇಗೆ ಹೊರಗಡೆ ತರಬಹುದು? ನೋಡಪ್ಪ, ಇವಾಗ ನೀವು ಹೇಳ್ದಂಗೆ ಹಂಗಲ್ಲ, ಆಗಲ್ಲ. ಈಗ ಕರೆಕ್ಟ್ ಆಗಿ ಪೊಲೀಸ್ ಅವರು ಏನೋ ಸ್ವಲ್ಪ ಪ್ರಜ್ಞೆಯಿಂದನೇ ಮಾಡ್ತಾರೆ. ಅವರು ಏನು ಶತದಡ್ರಲ್ಲ ಪೊಲೀಸ್ ಅವರು. ಏನೋ ಪೊಲೀಸ್ ಅವ್ರಿಗೂ ಸ್ವಲ್ಪ ಪ್ರಜ್ಞೆ ಇದೆ. ಅವರು ಏನೋ ಈ ತರ ಕ್ರೈಮ್ ಬಂದಾಗ ಅವರು ಅನಲೈಸ್ ಮಾಡ್ತಾರೆ. ಏನಂತ ಸುಮ್ನೆ ಮೈನರ್ ಮೇಲೆ ತಗೊಂಡ್ಬಂದು ಹಂಗ್ ಮಾಡಕ್ ಬರಲ್ಲ. ಏನೋ ಅದಕ್ಕೆ ಆದ ಸಾಕ್ಷ್ಯಾಧಾರಗಳು ಹುಡುಕ್ತಾರೆ, CCTV ಕ್ಯಾಮ್ರಾಸ್ ನೋಡ್ತಾರೆ, ಹೇಳಿಕೆಗಳನ್ನ ತಗತಾರೆ. ಏನೋ ಪೊಲೀಸ್ ಅವರು ಅದಕ್ಕೆ ನಾವ್ ಎಲ್ಲಾ ಟೈಮು ಪೊಲೀಸ್ನ ಕಂಡಮ್ ಮಾಡಕ್ ಆಗಲ್ಲ. ಹೌದು, ಎಲ್ಲಾ ಟೈಮು ಪೊಲೀಸ್ ಕಂಡಮ್ ಮಾಡಕ್ ಆಗಲ್ಲ. ಅವ್ರಿಗೂ ಪ್ರಜ್ಞೆ ಇದೆ. ಅವರು ಸ್ವಲ್ಪ ಕರೆಕ್ಟ್ ಆಗಿ ಏನೋ ಕೆಲಸ ಮಾಡ್ತಾರೆ, ಕರೆಕ್ಟ್ ಆಗಿ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಸುಮ್ನೆ ಏನೋ ಸುಳ್ಳು ಕಂಪ್ಲೇಂಟ್ ಅಲ್ಲ ಅವ್ರನ್ನು ರಿಜಿಸ್ಟರ್, ನನಗೆ ಗೊತ್ತಿರಂಗೆ 90% ರಿಜಿಸ್ಟರ್ ಮಾಡಲ್ಲ, 10% ಗೊತ್ತಿಲ್ಲ ನಮ್ಗೆ. ಪೇರೆಂಟ್ಹುಡ್, ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಹೆಂಗಿದೆ ಆಯ್ತಾ. ಎರಡನೇದು ಬಂದು ಏನು ಸೋಷಿಯಲ್ ಫ್ಯಾಕ್ಟರ್, ಎಕನಾಮಿಕ್ ಫ್ಯಾಕ್ಟರ್, ಆಮೇಲೆ ಮತ್ತೆ ಎನ್ವೈರನ್ಮೆಂಟಲ್ ಫ್ಯಾಕ್ಟರ್, ಮತ್ತೆ ನಮ್ಮ ಏನೋ ಎನ್ವೈರನ್ಮೆಂಟ್ ಹೆಂಗಿದೆ ಏನು ಮೇಯ್ನು ಆಯ್ತಾ. ಈಗ ನಿಮ್ಮ ಮಕ್ಳಾಗ್ಲಿ ನಮ್ಮ ಮಕ್ಳಾಗ್ಲಿ ಏನೋ ಒಂದ್ 5 ಲಕ್ಷ ಕೊಡ್ತೀನಿ ಹೋಗಿ ಮರ್ಡರ್ ಮಾಡ್ಕೊ ಬಂದ್ರೆ ಮಾಡ್ತಾವ? ಮರ್ಡರ್ ಹೆಸರು ಕೇಳಿದಂಗೆ ಎದುರು ಬಿಡ್ತವೆ. ಅದೇ ಕೊಳಚೆ ಪ್ರದೇಶದಲ್ಲಿ ಸ್ಲಮ್ ಅಲ್ಲಿರೋ, ಯಾಕಂದ್ರೆ ಬರೀ ಮತ್ತೆ ಇನ್ನೊಂದು ಇವ್ರು ಜಾಸ್ತಿ ಈಗಿರೋ ಮಕ್ಳು ನೋಡಿ, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಇಲ್ಲಿ ಏನ್ ಮಾಡ್ತಾರೆ, ಈ ರೌಡಿಗಳನ್ನೇ ಪ್ರತಿಬಿಂಬಿಸ್ತಾರೆ. ಹೌದು, ಈಗ ರೌಡಿಗಳು ಪೊಲೀಸ್ ನೋಡಿಯೋದು, ಯಾವ್ದೋ ಸಿನಿಮಾಗಳು ತೆಗಿಯೋದು, ಇದಲ್ಲ ಈ ಮೀಡಿಯಾ ಐತಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಈ ರೌಡಿಗಳನ್ನ ಪ್ರತಿಬಿಂಬಿಸ್ತಾರೆ. ಮತ್ತೆ ಇವ್ರು ಇರುವಂತ ಏರಿಯಾದಲ್ಲಿ, ಮತ್ತೆ ಇವ್ರು ಇರುವಂತ ಸ್ಕೂಲು ಕಾಲೇಜುಗಳಲ್ಲಿ ಯಾರೋ ಒಬ್ಬ ರೌಡಿ ಒಂದ್ 5 ಜನ ಕರ್ಕೊಂಡ್ ಬಂದ್ರೆ ಅವನ್ನ ಹೀರೋ ತರ ನೋಡ್ತಾರೆ. ಇವರು ಯಾವತ್ತೂ ಪೊಲೀಸ್ನ ಹೀರೋ ತರ ನೋಡಿಲ್ಲ. ಯಾರೋ ಈಗಿರೋ ಈ ಜನರೇಷನ್ ಇವ್ರು ನೋಡೋದೆಲ್ಲ ಈ ರೌಡಿಗಳು, ಈ ಡಾನ್ಗಳನ್ನ ನೋಡ್ಬಿಟ್ಟು ಅವ್ರನ್ನೇ ಪ್ರತಿಬಿಂಬಿಸೋದು, ಅವ್ರನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡದಾಗ ಹಾಕೋದು. ಅದನ್ನ ಆ ಸೋಷಿಯಲ್ ಮೀಡಿಯಾದಲ್ಲಿ ಈ ರೌಡಿಗಳನ್ನ ಪ್ರತಿಬಿಂಬಿಸೋದು, ಅದನ್ನ ಫಸ್ಟ್ ಸರ್ಕಾರ ಸ್ಟಾಪ್ ಮಾಡ್ಬೇಕು. ಅದ್ ಯಾರು ಆಗ್ತಾರೆ ಅವ್ರನ್ನೆಲ್ಲ ಎಳ್ಕ ಬಂದು ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಬೇಕು. ಯಾರೋ ಈ ರೌಡಿಗಳನ್ನ, ಈ ಹಳೆ ರೌಡಿ, ಇವನ್ ಹಂಗಿದ್ದ, ಅವ್ನ್ ಹಿಂಗಿದ್ದ, ಇವನ್ ಈ ತರ ಅದ, ಅವ್ನ ಆ ತರ ಅದ, ಅವನ್ ಕತೆ ನಮ್ಗೆ ಯಾಕೆ? ಅವನು ಆದ, ಅವನು ಹೋದ, ಸತ್ತ, ಅವನು ಹೋದ, ಅವನ್ ರೌಡಿ ಕತೆ ನಮ್ಗೆ ಹಾಕ್ಬೇಕು. ಇಂಥ ಪೊಲೀಸ್ ಆಫೀಸರ್ ಇಂಥ ಕೆಲಸ ಮಾಡ್ದ, ಅಬ್ದುಲ್ ಕಲಾಂ ಹಿಂಗಿದ್ರು, ಏನೋ ಅಂಬೇಡ್ಕರ್ ಹಿಂಗಿದ್ರು, ಈ ತರ ತಂದಿದ್ದಾರೆ, ಇಂಥದನ್ನ ಕಳಿಸ್ಬೇಕು, ಇಂಥದ್ದು ಬರ್ಲಿ. ಎಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀ ಇವ್ರುಗಳದೇ ಕ್ರಿಮಿನಲ್ಗಳದೇ ಹಾಕೊಂಡು ಹೋದ್ರೆ ಇವ್ರುಗಳು ಇನ್ನೇನ್ ಮಾಡ್ತಾರೆ? ಇವರು ಇದನ್ನ ಬ್ಯಾನ್ ಮಾಡ್ಬೇಕು ಫಸ್ಟ್. ಸೋಷಿಯಲ್ ಮೀಡಿಯಾದಲ್ಲಿ ಈ ರೌಡಿಗಳನ್ನ ಈ ಪ್ರತಿಬಿಂಬಿಸೋದನ್ನ, ಗ್ಲೋರಿಫೈ ಮಾಡೋದನ್ನ ಏನೋ ಫಸ್ಟ್ ಸ್ಟಾಪ್ ಮಾಡಬೇಕು. ಇದಕ್ಕೆ ಸರ್ಕಾರ ಇದನ್ನ ಇದಕ್ಕೊಂದು ತಡೆ ಬರಬೇಕು. ಸರಿ, ಎಲ್ಲದ್ರ ಬಗ್ಗೆನೂ ಅಷ್ಟೊಂದು ಕೂಲಂಕುಷವಾಗಿ ಮಾತಾಡಿರಿ, ಜೊತೆಗೆ ಅಷ್ಟೊಂದು ಭಯ ಆಗಲ್ವಂತ ಸರ್ ತಮಗೆ? ಏನು ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀರಾ? ಏನ್ ಭಯ ಏನಂತ ಆಗಲ್ವಾ? ಭಯ ಇದೆ ನಮ್ಗೆ, ಭಯ ಇಲ್ಲ, ಭಯ ಇಲ್ದಿರೋ ಮನುಷ್ಯನೇ ಇಲ್ಲ. ನೀವು ಈ ನಾಗರಹೊಳೆ ಕಾಡಿಗೆ ಹೋಗಿದ್ದೀರಾ? ಗೊತ್ತಾ? ನಾಗರಹೊಳೆ ಬಂಡೀಪುರ ಕಾಡು. ಹೌದು. ಈ ಕಾಡು ನಾಗರಹೊಳೆಗೆ ಹೋಗೋ ಟೈಮಲ್ಲಿ ನಮ್ಮ ಮನೆ ಅಲ್ಲೇ ಹುಣಸೂರು, ನಾವು ಹುಟ್ಟಿರೋರು, ನಮ್ಮ ತಾಯಿ ಮನೆ ಅಲ್ಲೇ ಇರೋದು. ಅಲ್ಲಿಂದ ಕಾಡಿಗೆ ಹೋಗೋದ್ರಲ್ಲಿ ನಮ್ಗೆ ಈ ಒರಿಜಿನಲ್ ಹುಲಿನ ನೋಡಿದ್ರೆ ಭಯ ಇದೆ. ಹುಲಿ ನೋಡಿದೀರಾ? ಒರಿಜಿನಲ್ ಹುಲಿನ ನೋಡಿದ್ರೆ ಭಯ ಇದೆ. ಈ ಹುಲಿ ವೇಷ ಧರಿಸ್ಕೊಂಡು ಓಡಾಡ್ತಾರಲ್ಲ ಮನುಷ್ಯರು, ಅಂತವ್ರು ನೋಡಿದ್ರೆ ಭಯ ಇಲ್ಲ ನಮ್ಗೆ.